ಒಳಗೆ ಬ್ಲಾಗ್ ಮಾಡಲಿಕ್ಕೆ ಮಾತ್ರ ಮತ್ತೆಲ್ಲ ನಾನೇ ಮಾಡಿದ್ದು ಕೊಂಡ್ರೆ ಊಟ ಹಾಕ್ತಾರೆ ನೋಡಿ. ಇಷ್ಟು ನಾನು ಬೈತಿದ್ರು ಕೂಡ ಅದ್ರ ಬೀಲ ನೋಡಿ, ಬಾಲ ನೋಡಿ. ಇಲ್ಲಿ ಬಾರ ಆಯ್ತು. ನೋಡಿ ಗಾಯ್ಸ್, ಎಲ್ಲ ಅರಂಟಿಕೊಂಡು ತಿಂತಿದ್ದಾರೆ. ನೋಡಿ ಗಾಯ್ಸ್, ಒಮ್ಮೆ ನಾವು ಮಾಡಿದ್ವಿ ಆಗದ್ದೆ ಚಿಲ್ಲಿ. ಮೊದ್ಲಿದ್ದು ಒಳ್ಳೆ ಇತ್ತ, ಸೆಕೆಂಡ್ ಟೈಮ್ ಮಾಡಿದ ಒಳ್ಳೆ ಸೆಕೆಂಡ್ ಇತ್ತು. ಹೌದಾ? ಇದು ರಘು ಸ್ಪೆಷಲ್. ನೋಡಿ ಎಂತ ನಾನು ಹಾಕ್ತೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬಬಲೀಸ್ ಬ್ಲಾಗ್. ಇವತ್ತು ನಾವು ಎಂತ ಮಾಡ್ತಿದ್ವಿ, ಇವತ್ತು ಸಂಡೇ, ಸಾರಿ ಇವಳೊಂದು ಬಾಯಿ ಅಡ್ಡ ಹಾಕಿದ್ಲು. ಇವತ್ತು ನಾವೆಂತ ಒಂದು ರೆಸಿಪಿ ಮಾಡ್ತಿದ್ವಿ ಅಂದರೆ, ನೀವು ನೋಡಿದ್ದೀರಾ ಬಿಗ್ ಬಾಸ್ ಇದು ರಘು ಮತ್ತು ರಕ್ಷಿತನಿದ್ದು ಆಲೂಗಡ್ಡೆ ಮತ್ತು ಮೊಟ್ಟೆ ಹಾಕೊಂಡು ಒಂದು ರೆಸಿಪಿ ಮಾಡಿದ್ರಲ್ಲ. ಅದನ್ನು ನಾವಿವಾಗ ಟ್ರೈ ಮಾಡ್ತಿದ್ದೇವೆ. ಹೇಗೆ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ಬೇಕಾಗೋ ತಯಾರೆಲ್ಲ ಮಾಡ್ತೇವೆ, ಬನ್ನಿ ಹೋಗೋಣ. ಮತ್ತು ಅದರಲ್ಲೇ ನನ್ನ ಅಮ್ಮ ಮಾಡ್ತಿದ್ದಾರೆ ಕೋಳಿ ಸಾರೆಲ್ಲ, ಹಾಗೆ ನಮಗೆ ಇಕ್ಕಟ್ಟೆಲ್ಲ ಆಗ್ಬೋದು. ಬನ್ನಿ. ನಮ್ಮಲ್ಲಿ ಉಂಟಲ್ಲ ತುಳು ಸಹ ನಾವು ಮಾತಾಡ್ತೇವೆ, ಕನ್ನಡ ಸಹ ಮಾತಾಡ್ತೇವೆ, ಎರಡು ಸಹ. ಈ ಅಂದರೆ ಮಾತಾಡೋದು ಒಮ್ಮೊಮ್ಮೆ ತುಳು ಸಹ ಬರ್ತದೆ. ಹಾಗೆ ನಮ್ಮದು ಎರಡು ಸಹ, ಕನ್ನಡ ಸಹ ಆಗ್ತದೆ, ತುಳು ಸಹ ಆಗ್ತದೆ. ಯಾವುದೋ ಒಂದು ಒಟ್ರಾಸಿ ಒಂದು ಚಾನಲ್. ಬನ್ನಿ ಹೋಗುವ. ಇಲ್ಲಿ ನೋಡಿ ಹಳದಿ ಕಲ್ಲಂಗಡಿ ಆಗ ಫ್ರೆಂಡ್ ಆಯಿತು. ಆ ವಿಡಿಯೋನ ಹಾಕ್ತೇವೆ. ಬೇಡ ಬೇಡ, ಅದು ತೋರಿಸ್ತು ಬಾಯಿಗೆ. ಹೌದು, ನಿನ್ನೆ ಇಟ್ಟದ್ದು ಮರೆ. ನೋಡಿ, ನಾನು ಎರಡು ಅಂಗಡಿಯಿಂದ ಬಟಾಟೆ ತಂದಿದ್ದೇವೆ. ಇಲ್ಲೆಲ್ಲ ನೋಡಬೇಡಿ, ಎಲ್ಲ ಗಲೀಜಿದೆ. ಅದೀಗ ಕೋಳಿ ಸಾರಿಗೆ ರೆಡಿ ಆಗ್ತಿರೋದು. ಹಾಗೆ ಇದ್ರ ಬೀಜ ನಾವು ಇಲ್ಲಿ ಹಾಕ್ತೇವೆ. ಅದು ಮತ್ತೆ ತೆಂಗಿನ ಮರದ ಅಡಿಗೆ ಹೋಗಿ ಮರ ಬಳ್ಳಿ ಆಗ್ತದೆ. ಬಳ್ಳಿ ನೋಡಿ ನಮ್ಮ ಐಡಿಯಾ. ನೋಡಿ ಸಿಪ್ಪೆ ತೆಗಿತಿದ್ದೇವೆ. ನಾನೇ ಮಾಡ್ಬೇಕೆಲ್ಲ ಕೆಲಸ ಕೂಡ. ಒಳಗೆ ಬ್ಲಾಗ್ ಮಾಡಲಿಕ್ಕೆ ಮಾತ್ರ ಮತ್ತೆಲ್ಲ ನಾನೇ ಮಾಡಿದ್ದು. ನೀನು ಮತ್ತೆ ನನಗೆ ಇಟ್ಕೊಳ್ಳೋದೆಲ್ಲ ಬೇಡವಾ? ಕಷ್ಟ ಆಗ್ತದೆ. ಅದು ನನಗೆ ಕೂಡ ಇಟ್ಕೊಳ್ಳಿಕ್ಕೆ ಬರ್ತುಂಟು, ನನಗೆ ಎರಡು ಕೈ ಇದೆ. ರಪ್ಪ ರಪ್ಪ ತೆಗಿಬೇಕು, ಮತ್ತೆ ಫ್ರೆಂಚ್ ಫ್ರೈ ಥರ ಕಟ್ ಮಾಡಬೇಕು. ಇದು ಸಮಯ ಇಲ್ಲ ಮಾರೆ. ಚೋಳಿ ಎಲ್ಲ ಹೋಗ್ತಾ ಇಲ್ಲ, ಅದು ಮಾಸವೇ ಹೋಗ್ತಿದ್ದದು. ಅದು ಹೇಗೆ ಆಗ್ತದಂತ ನಮಗೆ ಗೊತ್ತಿಲ್ಲ. ಹೇಗಿರ್ಬೋದು. ಅದರಲ್ಲಿ ಒಬ್ಬ ಟ್ರೈ ಮಾಡಿದಾನಂತೆ, ಅದೆಂತ ಜಲ್ಲಿ ಥರ ಹಾಕೊಂಡು ಹೇಳಿದ್ದಾನೆ. ಅವನಿಗೆ ಎಲ್ಲಿ ಹೋದ್ನಂತ ಗೊತ್ತಿಲ್ಲ. ಈಗ ಬಂದ ಮೇಲೆ ಅವನ ಜೊತೆ ಸ್ವಲ್ಪ ಕೇಳೋಣ. ಕಟ್ಟಿಂಗ್ ಎಲ್ಲ ಮಾಡಬೇಕು. ನನ್ನ ಮೊಬೈಲ್ ಅಂತ ಬೈದಿಲ್ಲ ಕರ್ಮ. ಮತ್ತೆ ಅದಕ್ಕೆ ಬೇಕಾಗ್ಲಿಕ್ಕೆ ಮತ್ತೆ ಎಲ್ಲ ಒಟ್ಟಿಗೆ ಇಡ್ತೇನೆ. ಅದಕ್ಕೆ ನಾವು ಇದು ತರಲಿಲ್ಲ, ಕೊತ್ತಂಬರಿ ಸೊಪ್ಪು. ಯಾಕೆಂದ್ರೆ ನಮ್ಗೆ ಅದು ಇಷ್ಟ ಇಲ್ಲ ಅದ್ರ ಸ್ಮೆಲ್, ಅದಕ್ಕೆ ನಾನು ತರಲಿಲ್ಲ. ಬೇಗ ಬೇಗ ಮಾಡು. ಮಾಡ್ತೀನಿ, ಕಾಣ್ತಿಲ್ಲ ನೀವು. ಕ್ಲೀನ್ ಎಲ್ಲ ಮಾಡುದಿಲ್ಲ, ನನ್ನ ಕೈ ಸಹ ಬರ್ತುಂಟು. ಕ್ಲೀನ್ ಮಾಡ್ಲಿಕ್ಕೆ ನೀನೆ ಮತ್ತೆ ಸೆಕೆ ಆಗ್ತುಂಟು ಗೈಸ್. ತುಂಬಾ ನಿನ್ನೆ ಮಳೆ ಬಂತು ಜೋರು. ಈಗ ಸ್ವಲ್ಪ ಕೂಡ ಕುತ್ಕೊಳ್ಳಿಕ್ಕೆ ಆಗ್ತದೆ. ಕುತ್ಕೊಳ್ಳಿಕ್ಕೆ ಕೂಡ ತೊಳ್ದೆ. ಈಗ ಸಿಪ್ಪೆ ಎಲ್ಲ ಆಚೆ ಹಾಕ್ತೀನಿ. ಇದರಲ್ಲಿ ಹಾಕು, ಎದುರುಳ್ಳಿ ಬಟ್ಟೆಯಲ್ಲಿ ಹಿಂಗೆ ತಗೊಂಡೋಗು. ಅದು ಮತ್ತೆ ಕ್ಲೀನ್ ಮಾಡ್ಬೋದು. ನಾನು ಸಹ ತೊಳಿತೀನಿ.
ಅವಂಚಿ ಸ್ಪೆಷಲ್ ಮಲ್ಪುರ್ ನೋಡಿ ಆಲೂಗಡ್ಡೆ ಚೂಲಿ ಹೋಗ್ಲಿಲ್ಲ ಮಾತ್ರ ಅಷ್ಟಷ್ಟು ದೊಡ್ಡದೆಂತ ಸಪುರ ಸಪುರ ಹಾಗೆಲ್ಲ ಮರ ನಡುವಲ್ಲಿ ಸಪುರ ಮಾಡ ಇದರಲ್ಲಿ ಅದು ನೋಡಿದ್ಯಾ ಮತ್ತೆ ಎಂತ ನೋಡ ಬೇಯುವುದು ಬೇಡವಾ ಇಷ್ಟು ಸಕ್ಕವ ನೋಡು ಮಾಡು ನಾವು ಮಾಡಬೇಕು ಅವು ಯಾನೆ ಕ್ಲಾಸ್ ಅದು ಕೊಡ್ತೀನಿ ತೃಪ್ತಿ ಅದೇ ಮಾವಿನಕಾಯಿ ಮತ್ತೆ ಅದು ನಂಗೆ ಬೆಳಿಗ್ಗೆ ಕುಡಿಲಿಕ್ಕೆ ಅವು ಎಂಕ್ ಅವು ಮೊಲ್ತಾನೆ ಚೂರೂರಿದೆ ಇವಾಗ ಬೇಗ ಬೇಗ ಸಹ ಕಟ್ ಮಾಡಿ ಬರ್ಚಿ ಬೇಗ ಬೇಗ ಕಟ್ ಮಾಡಿದ್ರೆ ನನ್ನ ಕೈ ಹೋಗ್ತದೆ ಬರ ನನಗೆ ಭಯ ಆಗ್ತದೆ ಹಾ ಅಲ್ಲಿ ಕಟ್ಟಿಂಗ್ ಮಾಡೋದು ಇದು ಉಂಟು ಮಾರಿ ಬರೀ ಬಟ್ಟಲಲ್ಲಿ ಕಟ್ ಮಾಡ್ತಾರೆ ಹೌದು ತಗೊಂಬ ಹೋಗು ಇರಲಿ ಇನ್ನು ಆಯ್ತಲ್ಲ ಮತ್ತೆ ಅದು ಕೂಡ ಮಾಡಲಿಕ್ಕೆ ಆಗಲ್ಲ ಚೂಲಿ ಸಿಪ್ಪೆ ತೆಗಿದೆ ಕಟ್ ಮಾಡಿದೆ ರಪ್ಪ ಮಾಡು ಇವತ್ತು ನಮ್ಮನೆಗೆ ಸುದೀಕ್ಷಾ ಬಂದಿದ್ದಾಳೆ ಹೌದು ಮತ್ತೆ ಹೋಗುವಾಗ ಅಳ್ಕೊಂಡು ಹೋಗ್ತಾಳೆ ಇವರು ನೋಡಿ ಕಾಯ್ತಾ ಇದ್ದೇನೆ ಫ್ರೆಂಚ್ ಫ್ರೈ ಅಂತೆ ನೋಡಿ ಇದು ಯಾವ ಥರ ಕಾಣ್ತಿದೆ ಸುದೀಕ್ಷಾ ನಿಮಗೆ ಹೋದ್ಲು ಈಗ ಲಾಸ್ಟ್ ಒಂದುಂಟು ಕಟ್ಟಿಂಗಿಗೆ ಇನ್ನೊಂದು ಕೆಳಗಡೆ ಬಿದ್ದಿದೆ ನೋಡಿ ಹೇಗಾಗ್ತದೆ ಗೊತ್ತಿಲ್ಲ ನಾವು ಮೊದಲಿಗೆ ಸ್ವಲ್ಪ ಟ್ರೈ ಮಾಡೋಣ ತೊಳಿವ ಅಂತ ನಾವು ಹಾ ಸ್ವಲ್ಪ ನಾವು ಟ್ರೈ ಮಾಡೋಣ ಮತ್ತೆ ಅದನ್ನು ಫ್ರೆಂಚ್ ಫ್ರೈ ಮಾಡೋಣ ಪಿರಿ ಪಿರಿ ಮಸಾಲ ಪೆರಿ ಪೆರಿ ಫ್ರೆಂಚ್ ಫ್ರೈ ನಮ್ದು ಮಾತ್ರ ಪಿರಿ ಪೇರಿ ನಮ್ದು ಪಿರಿ ಪಿರಿ ಗಾಯ್ಸ್ ಬಾರ ಮಾತಾಡು ನಿಂಗೆ ಎಕ್ಸಾಮ್ ಎಲ್ಲ ಯಾವಾಗ ಹೇಳು ಹಾ ಇಲ್ಲಿ ನೋಡಿ ಮಾತಾಡ ಎಂತ ನಾಚಿಕೆ ಆಗ್ತದೆ ನಿಮಗೆ ಅವಳಿಗೆ ನಾಚಿಕೆ ಆಗ್ತದೆ ನಮ್ದು ಶೈನಿ ನೋಡಿ ಯಾವ ಥರ ಮಲಗಿದ್ದಾರೆ ಅಂತ ನೋಡಿ ಅದಕ್ಕೆ ಸಂಡೇ ಸ್ನಾನ ಮಾಡಿಸೋದು ಇವತ್ತು ಮಾಡಿಸ್ಲಿಲ್ಲ ಮತ್ತೆ ಮಾಡಿಸ್ಬೇಕು ಅದಕ್ಕೆ ಈ ಥರ ಮಸಾಜ್ ಮಾಡಿದ್ರೆ ತುಂಬ ಖುಷಿ ಆಗ್ತದೆ ಆದರೆ ಈ ಥರ ಮಾಡಿದರೆ ನೋಡಿ ಈಗ ಕಚ್ಚಲಿಕ್ಕೆ ಬರ್ತದೆ ನೋಡಿ ಈಗ ಇನ್ನೂ ಶುರು ಮಾಡಿಲ್ಲ ಆಯ್ತಲ್ಲ ಕಚ್ಚಲಿಕ್ಕೆ ನೋಡಿ ಕಾಲಲ್ಲಿ ನನಗೆ ತೊಳೆಯುವುದು ಬಾಬಾ ಬಿಡದೆ ಪಾಪ ಇವಳಿಗೊಂದು ಮಲಗುದು ಅದಕ್ಕೆ ನನಗೆ ಬೆಕ್ಕಾಗಲಿಕ್ಕೆ ಆಸೆ ಬೆಕ್ಕು ನಾಯಿಗೆ ಓದಬೇಕು ಬರಿಬೇಕು ಕಲಿಬೇಕು ಆಗಲೇ ಕೆಲಸಕ್ಕೆ ಹೋಗ್ಬೇಕು ಮನೆ ನೋಡ್ಕೋಬೇಕು ಎಂಥ ಟೆನ್ಷನ್ ಇಲ್ಲ ಮಲ್ಕೊಂಡ್ರೆ ಊಟ ಹಾಕ್ತಾರೆ ನೋಡಿ ಇಷ್ಟು ನಾನು ಬೈತಿದ್ರು ಕೂಡ ಅದರ ಬಾಲ ನೋಡಿ ಹೇಗೆ ಮಾಡ್ತುಂಟಂದರೆ ಜಾಲಿ ಬೆಕ್ಕಿನ ಲೈಫ್ ನಾವೇ ಊಟ ತಂತೇವೆ ಅದರ ಮಕ್ಕಳನ್ನು ನೋಡ್ಬೇಕಂತ ಸಹ ಟೆನ್ಷನ್ ಇರಲ್ಲ ಎಂತ ಹೇಳ್ತೀರಿ ಬೆಕ್ಕಿಗೆ ಮಲಗುದೇ ಆಯ್ತು ಮಾರೆ ಅಲ್ಲ ಎಂತ ನಿಮಗೆ ನಿಮ್ಮ ಲೈಫ್ ಹೇಗೆ ಉಂಟು ಕೆಲಸಕ್ಕೆ ಹೋಗ್ಬೇಕು ಅದರ ಲೈಫ್ ಸಂಡೆ ಬರಲಿಕ್ಕೆ ಕಾಯ್ತಿತ್ತು ಮಲಗಲಿಕ್ಕೆ ಇದಕ್ಕೆ ಯಾಕೆ ಮಲಗುದೇ ಇದನ್ನು ಎಚ್ಚರ ಇಲ್ಲ ಶೈನಿ ಬೆಳಿಗ್ಗೆ ಆಯಿತು ಎದ್ದೇಳು ಇದು ನೋಡಿ ಹೊಸತು ರೂಮ್ ಸೇರಿಸಿದ್ದ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ದೀರಾ ಅದು ಇವಾಗಷ್ಟೇ ಕಂಪ್ಲೀಟ್ ಆಗಿದೆ ಪ್ಲಾನ್ ಇತ್ತು ಆದರೆ ಅದು ಆಗಿರಲಿಲ್ಲ ಇನ್ನು ಬಾಗಿಲೆಲ್ಲ ಆಗಲಿಕ್ಕೆ ಉಂಟು ನಿನ್ನೆ ಮೆಜರ್ಮೆಂಟ್ ತಗೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಮತ್ತು ಬುಧವಾರ ಮಾಡಿಕೊಡ್ತಾರಂತೆ ನೋಡೋಣ ಅದರಲ್ಲಿ ಎಷ್ಟಿತ್ತು ಬಾಲ್ ಅದೀಗ ಎಲ್ಲಿ ಉಂಟಂತ ಗೊತ್ತಿಲ್ಲ ಅಷ್ಟೇ ನಿಂದೆಂತ ಹೋಗಿ ಮಾಡ್ದಿಲ್ವಾ ಅದಕ್ಕೆ ಕದಲಿಕ್ಕೆ ಬಂದದ್ದು ಅದಲ್ಲ ಮಾರೆ ಸ್ವಲ್ಪ ಸ್ಲೋ ಇಡು ಹ್ಞೂ
ಇನ್ನಂತ ಹೇಳುದೇ ಬೇಡ. ಓಕೆ, ಫ್ಯಾನ್ ಬೇಕೇ ಬೇಕು ಮಲಗಲಿಕ್ಕೆ. ನಿನ್ನೆ ಕರೆಂಟ್ ಇರಲಿಲ್ಲ ಗಾಯ್ಸ್, ಹಾಗೆ ನಮಗೇನೆ ಸೆಕೆಯಲ್ಲಿ ಇರ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿದ್ದೆನೆಲ್ಲ ಗೊತ್ತುಂಟ. ಫ್ಯಾಮಿಲಿ ಹಾಕಿದ್ರೆ ಉಂಟಲ್ಲ ಮೇಲೆ ಹೋಗಿ ಮಲಗ್ತದೆ ಆರಾಮದಲ್ಲಿ. ನಿನ್ನೆ ಮಲಗಲಿಲ್ಲ ಅಂದರೆ ಬಾಕಿಲ ಹತ್ರ ಈ ಥರ ಕುತ್ಕೊಂಡಿರ್ತಾನೆ. ಹೌದಾ? ಹೌದು. ಇವಳಿಗೆ ಸಹ ಹಾಗೇನೆ. ಇವಾಗ ದೊಡ್ಡ ಹೆಬ್ಬಾವು. ಈಗ ಇದು ಬೇಕಲ್ಲ ಎಣ್ಣೆ. ನಾನು ಸ್ವಲ್ಪ ಕಾಯಿಸೋದು. ಶಾಕೆ ಇಟ್ಟಿದ್ದಾರೆ ಅಮ್ಮ. ಬಿಸಿ ಉಂಟು ಗೊತ್ತಿಲ್ಲ, ಬಿಸಿ ಉಂಟು ತೆಗೆದು ಹಾಕಿದ್ದಾರೆ. ಇದನ್ನು ತೆಗ್ದಿಡು. ಮೊದಲಿಗೆ ಫ್ರೈ ಮಾಡಬೇಕು. ಹತ್ತಿಸ್ಲಿಕ್ಕಿಲ್ಲ, ತಿರುಗಿಸಿದ್ರೆ ಆಯ್ತು. ಸ್ವಲ್ಪ ಮೊದಲಿಗೆ ನಾವು ಟ್ರೈ ಮಾಡ್ತೇವೆ. ಇದುದಾ ಚಮಚ ತಗೊಂಬ, ನೀನು ನಿಂಗೆ ಇದಿರ್ಲಿ, ವಿಡಿಯೋ ಮಾಡಲಿಕ್ಕೆ ಇದಿರಲಿ, ಇದು ಒಳ್ಳೆ ಆಗ್ತದೆ. ಮಾತ್ರ ಇದು ಆಚೀಚೆ ಮಾಡ್ಲಿಕ್ಕೆ ಆಗೋದಿಲ್ಲ, ಕೈಯೆಲ್ಲ ಮಾಡಲಿಕ್ಕೆ. ಅದು ಎಲ್ಲ ಈ ಥರನೇ ಯೂಸ್ ಮಾಡ್ತಾರೆ. ಇವ ಒಬ್ಬ ಟ್ರೈ ಮಾಡಿದ್ದಾನೆ ಅಂತೆ. ಹೇಗೆ ಉಂಟು ಹೇಳ? ಹೇಗುಂಟು ತಿಂದದ್ದು? ಚೆಂದ ಇದೆಯಾ? ಚೆಂದ. ಅವನಿಗೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೇನೆ ಆಗ್ತಿಲ್ಲ. ನೆನೆಸ್ಕೊಂಡು ಅದು ಸಾಫ್ಟ್ ಸಾಫ್ಟ್ ಆಗಿರ್ತದೆ. ಚಂದ ಇರುದಿಲ್ವಾ? ಇವಳು ನೋಡಿ ಮುಖ ತೊಳ್ಕೊಂಡು ಅಯ್ಯೋ ಅವರಿಗೆ ಬರ್ದ. ಸ್ವಲ್ಪ ಎಣ್ಣೆ ಎಷ್ಟು ಬೇಕಂತ ನಂಗೆ ಗೊತ್ತಿಲ್ಲ, ನಾನು ಮಾಡುದಿಲ್ಲ. ನಾವು ಟ್ರೈ ಮಾಡ್ತಿದ್ದೇವೆ. ಇಲ್ಲಿ ಈಗ ನಾನು ಸಪುರ ಸಪುರ ದೇಖ್ತೇನೆ ನಾನು. ಎಣ್ಣೆ ಫ್ರೈ ಇದು ತಾರ ಅದೆಲ್ಲ ಉಂಟು. ಫ್ರೆಂಚ್ ಫ್ರೈಸ್ ಅಬ್ಬಾ ಎದ್ದೇಳಿ ರಕ್ತದೆ ರಕ್ತದೆ ರಕ್ತ ಉಂಟು. ರಕ್ತದಲ್ಲ ಮಾರೆ, ಕನ್ನಡದಲ್ಲಿ ಎಂತ ಮಾಣಿಕೆ ಅನ್ನೋದು ರಕ್ತ ಎಂತ ಇರ್ತದೆ? ಆಗ್ತದೆ. ನಾವು ಶಾಲೆಯಲ್ಲೇ ಕನ್ನಡ ಮಾತಾಡ್ತೀವಿ. ಶಾಲೆಯಲ್ಲಿ ಕನ್ನಡ ಮಾತಾಡ್ಲಿಕ್ಕೆ ಹೇಳುವಾಗ ಸುಳ್ಳು ಮಾತಾಡ್ತೀವಿ. ಸಾಕು ಸಾಕು ಇಷ್ಟು ಸಾಕು. ಎಣ್ಣೆ ಅಕ್ಕ, ಮಸಾಲೆ ಎಂತ ಮೊದಲು ಫ್ರೈ ಮಾಡುದು. ಈ ಖಾರದ ಪುಡಿ ಬೇಕಲ್ಲ, ಮತ್ತೆ ಚಿಲ್ಲಿ ಬೇಕಲ್ಲ. ಅದೆಲ್ಲಕ್ಕೆ ವ್ಯತ್ಯಾಸ ಇರುತ್ತೆ. ಕರದ ಬಿಡಿ. ಆಹಾ ಅದು ಮತ್ತೆ ಹೂವೆ ಕಟ್ ಆದ್ರೆ ಸುರುಕು. ಹಾ ನಾ ಮಾಡ್ತೇನೆ. ಇದು ತಾರ ಖಾರದ ಪುಡಿ. ಇದು ಇರ್ಲಿ ಮೊಬೈಲ್ ಸ್ವಲ್ಪ ಇರ್ಲಿ. ನಾವು ಅಮ್ಮ ಖಾರದ ಪುಡಿಯಿಂದ ಪರ್ಫೆಕ್ಟ್ ಉಂಟು. ಉಪ್ಪಟ್ಟು ಒಂದು ದಾತಯೇ ಒಂದು ಎಂಚ ಅದು ಬೆಲ್ಲ ಟೀಸ್ ಕಟ್ ಮಾಡ್ಕೊಡ್ತಾರೆ. ಒಂದು ಕರ್ಮ ಮಾರೆ ಒಂದು ಏರ್ಲಾಗಡ್ದೇನೆ ತಿಕ್ಕಾನೆ. ನಂಗೆ ಸಿಟ್ಟು ಬರ್ತದೆ ಈಗೆಲ್ಲ ಆಗುವಾಗ. ಗಾಯ್ಸ್ ಸ್ವಲ್ಪ ರಪ ಮೆಣಸಿನ ಕಾಯನ್ನು ಕಟ್ ಮಾಡ್ತೇನೆ. ನಿಲ್ಲಿ ಮತ್ತೆ ಸಿಗ್ತೇನೆ. ನಮಗೆ ಕಷ್ಟ ಆಗ್ತುಂಟು ಈಚೆಂದ ವಿಡಿಯೋ ಮಾಡಬೇಕು, ಆಚೆಂದ ಕೆಲಸ ಮಾಡಲಿಕ್ಕೆ ಉಂಟು. ಸ್ವಲ್ಪ ನಿಲ್ಲಿ ವೇಟ್ ಮಾಡಿ. ಇದು ಇದು ಬ್ರೌನಿಶ್ ತರ ಬರ್ಬೇಕು. ಅಲ್ಲಿ ತನಕ ಅಲ್ಲಿ ಮಾಡ್ತಾನೆ ಇರ್ಬೇಕು. ಬರ್ತಿಲ್ಲ ಮಾತ್ರ ಎಂತಕ್ಕೆ ಗೊತ್ತಿಲ್ಲ. ತುಂಬ ಟೈಮ್ ಆಗ್ಬೇಕಂತ. ಅದೇ ನಂಗೆ ಮತ್ತೆ ಅಡುಗೆಗೆ ಸ್ವಲ್ಪ ದೂರ ದೂರ. ಇದು ತುಂಬ ಬಿಸಿ ಇದೆ, ಸ್ವಲ್ಪ ಕಮ್ಮಿ ಆಗ. ಸ್ವಲ್ಪ ಅದಕ್ಕೆ ತುಂಬಾ ಎಣ್ಣೆ ಹಾಕ್ಬೇಕಿತ್ತು. ತುಂಬಾನೇ ಹಾಕಿದೆ ಎಣ್ಣೆ. ಆಲ್ರೆಡಿ ಉಂಟು ಎಣ್ಣೆ ಕುದ್ರಲ್ಲಿ. ಆವಿ ಅದಾಗಿಲ್ಲ, ಹಂಗೆ ಅಲ್ಲ ಈ ತರ ಅಬ್ಸರ್ವ್ ಆಗಿಲ್ಲ. ಹಾಗೆ ಮಾಡ್ಲಿಕ್ಕೆ ಎಂತ ಮಾರದು. ಇವಳು ಎಂತ ಮಾತಾಡ್ತಾಳೆ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ಗಾಯ್ಸ್, ನಂದು ಮೆಣಸಿನಕಾಯಿ ಇಲ್ಲಿ ತಾಯಿದು ಚಾ ಹಾಕ್ತಿದೆ ನೋಡಿ. ಇಲ್ಲಿ ನೋಡಿ ಅವರದ್ದು ಚಾ ಮೆಣಸಿನಕಾಯಿ ನೋಡಿ. ನೋಡಿ ಸಾಕಿಂತ ಇಲ್ಲಿ ನೋಡಿ ಮೆಣಸಿನಕಾಯಿ. ಈಗ ಸ್ವಲ್ಪ ಸ್ವಲ್ಪ ರೆಡ್ಡಿಶ್ ಬ್ರೌನಿಶ್ ಆಗ್ತಾ ಬಂತು. ಮೆಣಸು ನೋಡಿ ನನ್ನ ಮೂತಿಗೆ
ನೀನು ಹಾಗೆ ಸ್ವಲ್ಪ ಎಗ್ ಕೂಡ ರೆಡಿ ಮಾಡಿಡು ಪಟಾಕ್ ಹಾಕ್ಲಿಕ್ಕೆ ಈ ಸೈಡಲ್ಲಿ. ಅದು ಈಗಲೇ ಹಾಕ್ಬೇಕಾ? ಹೌದು, ಇದು ಈ ಸೈಡಲ್ಲಿ ಹಾಕ್ಲಿಕ್ಕೆ. ನೀವು ವಿಡಿಯೋ ನೋಡಿಲ್ಲ ಅವರದ್ದು. ಇಲ್ಲಿ ಫ್ರೈ ಆಗ್ತದೆ. ಸರಿ, ಮೊಬೈಲ್ ಎತ್ಕೊಳ್ತಿಲ್ಲ. ಅಯ್ಯೋ ದೇವರೇ, ಈ ಒಂದು ಪೊಂಚು ನನಗೆ ಬೈತುಂಟು. ಹೆಂಗಸು ನೋಡಿ, ನೀನಲ್ಲವ ಅವರು ನೋಡಿ ಚಹಾ ಮಾಡ್ತಿದ್ದಾರೆ. ನಿಮ್ಮ ಮುಖ ನೋಡಿ, ಸ್ವಲ್ಪ ನಗೆ ಅಂತೆ. ಮೊಸಂಟು ಬಾಪೆರೆ ಆಗಿದೆ. ಎಂತ ಒಂದು ಮುಖದಲ್ಲಿ ನಗಿರ್ಬೇಕು. ಅಯ್ಯೋ, ನನಗೆ ಮೊಬೈಲ್ ಇರ್ಲಿಕ್ಕೆ ಹಲ್ಲು ಬಿಡ್ಬೇಕು 32 ಅದು ಮಾತ್ರ. ಅದು ಸ್ವಲ್ಪ ಕಾಯಿಸು. ಮತ್ತೆ ನೋಡಿ, ಅದು ಕಪ್ಪು ಕಟ್ಟಿ ಹೋಗಿದ್ದೇವಾ ಅಷ್ಟೇ. ಅದು ಬ್ರೌನಿಷ್ ಕಲರ್ ಆಗ್ಬೋದು. ಅವತ್ತು ಹೇಗೆ ಉಂಟು? ಹೇಗುಂಟು ಅದು ನನಗೆ ಸಿಗ್ಲಿಲ್ಲ ವಿಡಿಯೋ. ಹುಡುಕಿಲ್ಲ ನೀನು. ಅಯ್ಯೋ, ಹೆಸರೇ ಹಾಕ. ಇವಾಗ ಹಾಕುದಿಲ್ಲ. ಅಬ್ಬ ನನ್ನ ಮುಖಕ್ಕೆ ನಂಗೆ ಗೊತ್ತುಂಟು. ಇದು ಸಾಕು ಸಾಕು. ಸ್ವಲ್ಪ ನೀರು ಅದೆಲ್ಲ ಫ್ರೈ ಆಗ್ಲದು. ನೀರು ಹುಡುಕು ನಿನ್ನ ಮೊಬೈಲಲ್ಲಿ. ಸ್ವಲ್ಪ ರಪ್ಪ ಗ್ಯಾಸ್ ನೋಡ್ತಿದ್ದೆ, ಸಾಕು ಇಷ್ಟೇ ಸಾಂಗ್, ಇಲ್ಲಾಂದ್ರೆ ಕಾಪಿ ಆಗ್ತದೆ. ಅಮ್ಮ ನನಗೆ ಮೆಣಸಿನ ಹುಡಿ ನನ್ನ ಮೂಕಿಗೆ ಹೋಗಿದೆ. ಇವರು ನನ್ನನ್ನು ಕರೆದ್ರೆ ಯಾಕೆ ಗೊತ್ತಿರುತ್ತೆ, ಇವರು ನನಗೆ ಮೈಕ್ ಮಾಡಿ ಕೊಟ್ಟಿದ್ದಾರೆ. ತೋರ್ಸು ಅಬ್ಬ, ಅಷ್ಟಿಗೆ ಬರ್ತದೆ. ಏ ಕೊಡ ನೋಡಿ ಗಾಯ್ಸ್, ಇದು ಮೈಕ್ ಅಂತೆ ನನ್ನದು. ಯಾವುದೇ ಸೌಂಡ್ ಇಲ್ಲ, ಇದು ಚಂದ ಉಂಟು ಮಾಡಿ ಕೊಟ್ಟಿದ್ದು ನೋಡಿ. ಬೆಕ್ಕಿಗೆ ಮಾತಾಡಿಸಂತೆ. ನಾನು ಜೋರಿ ಇರುದಲ್ಲ, ನಾನು ಕಚ್ಚಿ ಕೊಡ್ತೀನಿ. ನಾನು ಬಬ್ಲೆ ಕಚ್ಚಿ ಬಿಡ್ತೀನಿ. ಅದಾಗೆ ಹೇಳಿಲ್ಲ. ಅಲ್ಲ ಎಂತ ಹೇಳ್ತದು? ಅದು ಮ್ಯಾವ್ ಮ್ಯಾವ್ ಅಂತ ಕೋತಿ ಕೋತಿ ಅಲೋ ಕೋತಿ. ನಂಗೆ ಅಬ್ಬಾ ಮೆಣಸಿನ ಹುಡುಗಿ ಮೂಕೊಳಗೆ ಹೋಗೀಗ ಹಸ್ತಿ ಶೀತ ಆಯ್ತು. ಶೀತ ಆಯ್ತು. ಎಂತ ಆಯ್ತಾ ನಿಮ್ದು? ಈಚೆ ಕಡೆ ಹಾಕು, ಎಗ್ ಹಾಕು. ನಾವು ಒಂದೇ ಎಗ್ ಹಾಕುವ. ಸಾಕು. ಇವಾಗ ಸದ್ಯಕ್ಕೆ ಒಂದೇ ಎಗ್ ಹಾಕ್ತೇವೆ. ನಾವು ಇದಕ್ಕೆ ಉಪ್ಪು ಹಾಕ್ಲಿಕ್ಕೆ ಉಂಟು ಮಾರ್ರೆ. ಹೌದು, ಗೊತ್ತು ಅದಕ್ಕೆ. ಅದು ಈಚೆ ಬಾರ ಅಂತ ಮಾರ್ರೆ. ಸೋನಿಗೆ ದಾಂಡಿ 100 ರೂಪಾಯಿ. ಇದು ಯಾವ ಥರ ನಾನು ಹೊಡೆಯೋದು? ಚಾಯ್ ಹಾಕು ಮಾರ್ರೆ. ಸ್ವಲ್ಪ ನೀ ಎಣ್ಣೆ ಹಾಕು ಅದಕ್ಕೆ ಮುಂಚೆ. ಹಾ, ಎಣ್ಣೆ ಹಾಕು. ಇದು ಇಷ್ಟು ಜನ ಇಡ್ಲಿಕ್ಕೆ ಹಾಕು. ಇಟ್ಕೋ. ಇದನ್ನ ಯಾರು? ಇದು ಇಟ್ಕೋ ಸ್ವಲ್ಪ. ಸ್ಪೆಷಲ್ ಸ್ಟೈಲಿಶ್ ಉಂಟು. ಈ ಮೊಬೈಲ್ ಸಹ ಇಟ್ಕೋ. ಯಾರು? ಹೆಂಗೆ ಹಿಂಗ ಸ್ಟ್ರೈಟ್ ಇಟ್ಕೊಳ್ಳ. ಹೀಗೆಲ್ಲ ನಂದು ಸ್ಪೆಷಲ್ ಕಟ್ಟಿಂಗ್. ಓ, ಉಪ್ಪು ಹಾಕುವ. ಹಾಕು. ಅಂಚಿನ ಎಪ್ಪಡು ಇವಾಗ ಮಾಡಬೇಡವ, ಸ್ವಲ್ಪ ಇದಾಗಬೇಕು. ನಿಲ್ಲು. ಖಾರದ ಹುಡಿ. ಸ್ವಲ್ಪ ಚಿಲ್ಲಿ ಹಾಕು. ಚಿಲ್ಲಿ ಮತ್ತೆ ಹಾಕುವ. ಇದು ಬೇಡ. ಮತ್ತೆ ಅದು ಸ್ವಲ್ಪ ಗುಜ್ಜಿ ಥರ ಮಾಡುವ. ಇಲ್ಲ, ಈಗಿಲ್ಲ ಹಾಕ್ತದವ. ಹಾಕ್ತಾರ? ಮತ್ತೆ ಕಚ್ಚಿ ಕೊಡ್ತಾ ಹೇಗುಂಟು ಹೇಳು. ಚೆನ್ನಾಗುಂಟು. ಇದು ಮೈಕ ನೋಡಂತೆ. ಫ್ರೀ ಕೊಡು, ಎಂತಾದ್ರೂ ಹೇಳು. ಮೈಕ್ ಅದು ಅಲ್ಲವಾ, ಅವನು ಮಾಡಿದ್ದು ಮೈಕ್. ಬಾಲ್ ಅದು. ಅದೇ ತೃಪ್ತಿ ತಂದದ್ದು. ಹಾ. ಹೇಳ ಹೇಳೀಗ. ಥ್ಯಾಂಕ್ ಯು. ಹೆಸರೆಂತ? ತೃಪ್ತಿ. ಇವಾಗ ಬರ್ತಾರೆ ಗೊತ್ತಿರ್ಲಿಲ್ಲ, ನಾವು ಬರುದಿಲ್ಲ ಅಂತ ಅನ್ಕೊಂಡ್ವಿ. ನೋಡುವಾಗ ಬಂದ. ನಾವನು ಕರಲಿಲ್ಲ ಇವತ್ತು ಬಾ ಅಂತ. ಅವನೇ ಬಂದದ್ದು. ಅಜ್ಜಿ ಕೇಳಿದ್ರು ಬರ್ತಾನಂತ, ನಾವು ಬರೋದಿಲ್ಲ ಅಂತ ಹೇಳಿದ್ದೆ. ಆಯ್ತಲ್ಲ, ಆಯ್ತು. ಮತ್ತೆ ಕೆಳಗಿಡು. ನನಗೆ ಉಪ್ಪು ಹಾಕಿದ್ಯಾ? ಚಿಲ್ಲಿ ಸಾಕಾಗ್ಲಿಲ್ಲ ಅಂತ. ಸ್ವಲ್ಪ ಹಾಕು. ಚಿಲ್ಲಿ ಅಲ್ಲ, ಇದು ರೆಡ್ ಚಿಲ್ಲಿ ಪೌಡರ್. ಸಾಕು. ಅವು ಎಂತ ಹಾಕಿದ್ದು ನೀನು? ನಾವು ಸಾಯ್ಬೇಕು ಖಾರದಲ್ಲಿ. ಅಯ್ಯೋ, ನನಗೆ ಲೈಟ್ ಹಾಕ್ಲಿಕ್ಕೆ ನೆನಪಿಲ್ಲ. ಈಗ ನೆನಪಾಗಿದೆ. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತುಂಟು. ಇವಾಗ ಏನು ಟೇಸ್ಟ್ ಮಾಡಬೇಕು.
ಯಾವ ರೀತಿ ಉಂಟು ಗೊತ್ತಿಲ್ಲ. ನನ್ನದೊಂದು ಅವಸ್ಥೆ ಮೆಣಸಿ ನೋಡಿ ಹೋಗಿ ಶೀತ ಆಯ್ತು. ಒಂದು ವೇಳೆ ಸ್ನ್ಯಾಪ್ ಹಾಕಿದ್ದು ತೋರ್ಸ ಹೋಯ್ತಾ ಇದು ಸ್ನ್ಯಾಪ್ ಹೋಗಿ ಆಯ್ತು ಪಟ 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 ಪಟ. ನಂಗೆ ಒಂದು ಸ್ನ್ಯಾಪ್ ಹಾಕ್ಬೇಕು. ನಿಲ್ಲಿ ಎಂತ ಹಾಕಿದೆ ಸ್ನ್ಯಾಪ್ ನೋಡಿಲ್ಲಿ ಎಲ್ಲಿ ಉಂಟು ಮಾಡಿದ್ದಂತೆ. ಮುಖದಲ್ಲಿ ಬೆವರಿ ಹೋಗಿದೆ ಮಾರ. ಎಂತ ಹರಕೆ ಕೊಳೆ ಕೂಡ ಫ್ಯಾನ್ ಹಾಕ್ಬೇಕು ಇನ್ನು. ಅವಳು ಮಾಡಿದಂತೆ. ಇಲ್ಲೇ ಟೇಸ್ಟ್ ಮಾಡಿ ಚಂದ ಚಂದ ಎಲ್ಲದಕ್ಕೂ ಚಂದ ಇದೆ ಅಂತ ಹೇಳ್ಬೇಕು. ಫ್ಲಾಶ್ ಆನ್ ಉಂಟು ನಿಲ್ಲಿ. ಒಂದು ಫೋಟೋ ತೆಗಿತೇವೆ. ಆಚಾಗಿ ಒಟ್ಟಿಗೆ ನಿಲ್ಲಿರ ಏನ್ ಬರಲ್ಲ. ಅದನ್ನ ಇಟ್ಕೋ ಬಿಸಿ ಇದ್ರು ಸಹ. ನಿಲ್ಲ ಅಲ್ಲಿ ಮತ್ತೆ ಅದ್ರಲ್ಲಿ ಕುಂಟಲ್ಲಿ ಇಟ್ಕೊ ಅಂತ ಹೇಳಿದೆಲ್ಲ. ಉಪ್ಪು ಹಾಕ. ಉಪ್ಪು ಚಪ್ಪೆ. ಉಪ್ಪಿಲ್ಲ. ನಾನು ಹೇಳ್ದೆ ಅವಾಗಲೇ ಬರ್ತಾ ಉಪ್ಪು ಸರಿ ಇದೆಯಾ ಅಂತ. ಯಾರಿಗೆ ಚಂದ ಮಾಡ್ತೀನಿ. ಅದಕ್ಕೆ ನೋಡಿ ತುಂಬಾ ತುಂಬಾ ಹೋಗಿದ್ದಾನೆ. ಉಪ್ಪು ಹಾಕ. ಒಟ್ಟಿಗೆ ನಿಲ್ಲಿರ ಮೋನಿಕಾ ಬಲ ಒಟ್ಟಿಗೆ ನಿಲ್ಲಿ. ಹಾಲು ಓಲ್ ಮಾರ ಇಲ್ಲಿ ನೋಡ ಇಟ್ಕೊಳ್ಳಿರ. ಬೇಗ ಬರ ಬೇಗ ಬರ. ಹೌದಲ್ಲ ಸೋನಿಯಾ ಬಂತು ಅಂತ ಅಲ್ಲಿ ನಿಲ್ಲಿ. ಸ್ವಲ್ಪ ಇದು ಇದಾಗ್ತದೆ ಕಂಡಿದ್ದು ಲೈಟ್. ಫೋಟೋಗ್ರಾಫರ್ ಸರಿ ವರ ಉಂಟ್ಲೆ ಮಾರ ಮಗಲ್ ದಾನಿ ಮಾರ. ಮೋಲ್ ತೋಲಿದೆ ಬೊಕ್ಕ ಸೋಕ್ ಬತ್ತು ಜನಪನ ರಜ್ಜಿ. ಹಾ ನಂದು ಈಚೆ ನೋಡ ಅಲ್ಲಿ ಇದು ಉಂಟಲ್ಲ. ಆಯ್ತು ಮಾರೆ. ಪೂರ ಖಾಲಿ ಇನ್ನೊಮ್ಮೆ ಮಾಡು ಬಾಬಾ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯ್ತು ನೋಡಿ ಗೈಸ್. ಎಲ್ಲ ಅರಂಟಿಕೊಂಡು ತಿಂತಿದ್ದಾರೆ. ಆಮ್ಲೆಟ್ ತಿನ್ನ ಐಟು ಉಪ್ಪು ಆಯ್ಕೋ ಸೋನಿಗೆ. ಇನ್ನು ಬಟಾಟೆಗೆ ಸೊಪ್ಪು ಹಾಕುವ. ಅದಕ್ಕೆ ಬಟಾಟೆಗೆ ಉಪ್ಪು ಹಾಕ್ಲಿಲ್ಲ ಗೊತ್ತಾಯ್ತಾ. ಅದಕ್ಕೆ ಕೂಡ ಹಾಕ್ಬೇಕು ಸ್ವಲ್ಪ. ನೀರಿಲ್ಲ ಗಾಯ್ಸ್. ನಾವು ಇನ್ನೊಮ್ಮೆ ಮಾಡ್ತಿದ್ದೇವೆ. ಅದು ತುಂಬಾ ಮಾಡ್ತಿದ್ದೇವೆ. ಆದರೆ ಹೇಗಿರುವುದು ಈಗ ಒಂದೇ. ಅದು ಇವಾಗ ಫುಲ್ ಸಪ್ರೇಟ್ ಸಪ್ರೇಟ್ ಕಟ್ ಮಾಡ್ತಿದ್ದೇವೆ. ಅದೇ ಸೂಪರ್ ಆಗಿದೆ. ಬಾ ಇಲ್ಲಿ ಮಾಡು. ಇವಾಗ ಹೇಳು. ನಾನು ಮಾಡಿದಲ್ಲ. ಸೂಪರ್ ಆಗಿದೆ. ಸತ್ಯವಾ ಪಿಂಕ್ ಎಕ್ಕ ಮತ್ತು ರಕ್ಷಿತ ಅಕ್ಕ ಮತ್ತು ರಕ್ಷಿತ ಅಕ್ಕ. ಹೌದಾ? ಇನ್ನೊಮ್ಮೆ ಬೇಕಾ? ಇನ್ನು ಬೇಕಾದ್ರೆ ನಾ ಮಾಡ್ತೇವೆ. ಬೇಕಾ? ಇನ್ನುಂಟು ನೋಡಲ್ಲಿ. ಮಾಡ್ಲಿಲ್ಲ ಇಲ್ಲಿ ನೋಡು. ಮಾಡ್ತೇವೆ. ಓಕೆ. ಹಾ ಇನ್ನೊಮ್ಮೆ ಹಿಂಗೆ ಮಾಡಿ ನಾ ಫೋಟೋ ತೆಗಿತೇನೆ. ಗಾಯ್ಸ್ ಮತ್ತೊಮ್ಮೆ ನಾವು ಮಾಡ್ತಿದ್ದೇವೆ. ಸ್ಟಾರ್ಟಿಂಗ್ ತಿಂದು ಎಲ್ಲ ತುಂಬ ಚೆಂದ ಆಗಿತ್ತು. ಒಂದು ವೇಳೆ ಚೆಂದ ಆಗಲಿಲ್ಲ ಅಂದರೆ ನಾವು ಮಾಡಲಿಕ್ಕೆ ಇರಲಿಲ್ಲ. ಅದು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು. ಇದು ಆಲೂಗಡ್ಡೆ ಉಪ್ಪು ಆಗಿರ್ಲಿಲ್ಲ. ಹೌದು ಇವತ್ತು ಹಾಕಿದ್ವಿ. ಇವಾಗ ನಾವು ಮತ್ತೆ ಮಾಡ್ತೇವೆ. ಎಲ್ಲ ಆದಮೇಲೆ ನಾನು ಮತ್ತೆ ತೋರಿಸ್ತೇನೆ ಎಷ್ಟಾಗಿರ್ತದಂತ. ವೆಯ್ಟ್ ಮಾಡಿ. ಬೆವರು ಬಂದಿದೆ. ಮಳೆ ಬಂತಲ್ಲ. ಹೌದು, ಇಲ್ಲಿ ಫ್ಯಾನ್ ಇದ್ದಿದ್ರೆ ತುಂಬ ಚೆಂದ ಇತ್ತು. ಈ ಚೆಂದ ಕಷಾಯ ಆಗ್ತುಂಟು. ಅವಾಗ ಚಹಾ ಇತ್ತು ಮಾಡುವಾಗ. ಇವಾಗ ಕಷಾಯ. ಗ್ಯಾಸಲ್ಲಿ ಸ್ವಲ್ಪ ಕೂಡ ರೆಸ್ಟ್ ಇರುವುದಿಲ್ಲ. ಯಾವಾಗಲೂ ಆಗ್ತಾನೆ ಇರ್ತದೆ. ನೋಡಿ ಗಾಯ್ಸ್, ಇನ್ನೊಮ್ಮೆ ನಾವು ಮಾಡಿದ್ವಿ ಅಗದ್ದೆ ಚಿಲ್ಲಿ. ಅದನ್ನು ಪೂಜಿ ಹಾಕುವ. ಇದು ಹಾಕ್ಬೇಕಲ್ಲ ರೆಡ್ ಚಿಲ್ಲಿ. ನೆನಪಲ್ಲಿ ಅದು ಖಾರ ಆಗಲಿಲ್ಲ. ಇದು ಕೂಡ ಹಾಕು. ಬೇಡ ಮಿಕ್ಸ್ ಆಗ್ತದೆ. ಅದೇ ಇವಾಗ ಖಾರ ಆಗಬೇಕು. ಇದು ಎರಡನೇ ಸಲ ಮಾಡೋದು. ಇನ್ನು ನಾವು ಯಾವಾಗಲೂ ಮಾಡ್ತಾನೆ ಇರ್ಬೋದು. ನಮಗೆ ಎಂತ ಅದು ತಿನ್ನಲಿಕ್ಕೆ ಆಸೆ ಆಗಬೇಕು ಅಂತಲ್ಲ, ಅದರಲ್ಲಿ ಮಾಡ್ಬೋದು. ತುಂಬ ಈಸಿ ಉಂಟು. ಇವಳ ಕೈ ಅಡ್ಡ ಉಂಟು. ಮೇಲೆ ಮತ್ತೆ ನಾನು ಇವರು ನೋಡಿ ಆಯ್ತಂತ ಓಡೋಡಿ ಬರ್ತಿದ್ದಾರೆ ತಿನ್ಲಿಕ್ಕೆ. ನೋಡಿ
ಏನ್ ತೂಕ ನಮ್ಮದು ಆಲೂಗಡ್ಡೆ ಮತ್ತು ಎಗ್ಗಿದ್ದು 2ನೇ ಸಲದ್ದು ರೆಸಿಪಿ ರೆಡಿ ಆಯಿತು. ಈಚೆಂದ ಕೋಳಿ ಸುಕ್ಕ ಸಾಗಿದೆ ನೋಡಿ. ಮಧ್ಯಾಹ್ನದ್ದು ಈಗ ಟೈಮ್ ಎಷ್ಟಾಯಿತು ಗೊತ್ತುಂಟಾ? 1 ಗಂಟೆ ಆಯ್ತಂತೆ. 1 ಗಂಟೆ. ಈಗ ಅವನ್ನೆಲ್ಲ ಕರಿಬೇಕು. ಆ ಮಕ್ಕಳು ಓಡೋಡಿ ಬರ್ತಿದ್ದಾರಲ್ಲ ತಿನ್ಲಿಕ್ಕೆ. ನಾವು ಮತ್ತೆ ಇದನ್ನು ರೆಸಿಪಿಯನ್ನು ತುಂಬಾ ಸಮಯದಿಂದ ಮಾಡ್ಬೇಕಂತ ಇಟ್ಟಿದ್ವಿ, ಬಟ್ ನಮಗೆ ಟೈಮೇ ಬಂದಿರಲಿಲ್ಲ. ಬಟ್ ಇವಾಗ ಮಾಡಿದ್ವಿ. ಹೇಗುಂಟು ನಾವೇ ಮೊದಲು ಟೇಸ್ಟ್ ಮಾಡ್ತೀವಿ. ಉಪ್ಪು ಜಾಸ್ತಿ ಆಯ್ತಾ? ಆಗದ್ದು ಸ್ವಲ್ಪ ಬಟಾಟೆ ಕ್ರಂಚಿ ಆಗಿತ್ತು, ಈಗದ್ದು ಸ್ವಲ್ಪ ಇದಾಗಿದೆ, ಸ್ವಲ್ಪ ಖಾರ ಕಮ್ಮಿ ಆಯಿತು ಮಾರೆ. ಇನ್ನೊಮ್ಮೆ ಫ್ರೈ ಮಾಡಂತೆ, ಸ್ವಲ್ಪ ಖಾರ ತುಂಬ ಕಮ್ಮಿ ಆಯಿತು. ನೀನು ಪಾಡುಚಿ ಎಂತ ಎಂತ ಎಲ್ಲ ಸಹ ಜನರಿಗೆ ಗೊತ್ತಾಗಬೇಕು ನೀನು ಅಡಿಗೆ ಮಾಡೋದು ಸರಿ ಇಲ್ಲ ಅಂತ. ಅದು ಖಾರ ಹಾಕಿದ್ದೀನಿ ನಾನಲ್ಲ. ನೀನು ಹೇಳಬೇಕು ಇದು ಕಮ್ಮಿ ಆಯಿತು ಕಮ್ಮಿ ಆಯಿತು. ನಾವೆಲ್ಲ ಎಂತ ಡೆಕೋರೇಷನ್ ಮಾಡಲ್ಲ, ಮತ್ತೊಂದು ಯಾವುದಾದ್ರೂ ಎಂತವ ಸಿಂಗಾರಿಗೆ ಎಂತ ಹೇಳುದು, ಪಿಂಗಾಣಿಗಳು ನಾವು ಕೋಪ ಇರ್ತೇವಲ್ಲ ಅದರಲ್ಲೆಲ್ಲ ಹಾಕ್ಕೊಂಡು ಡೆಕೋರೇಷನ್ ಎಲ್ಲ ಮಾಡುವಂಥ ಸೀನ್ ನಮ್ದಿಲ್ಲ. ನಮ್ಮದು ಏನಿದ್ರು ಅದರಲ್ಲೇ ಮಾಡುದು, ಕೈ ಹಾಕಿ ತಿನ್ನೋದೇ. ಈಗ ನೋಡಿ ಹಾಗೆ ನೆಡು ಕರ್ಗು ಕುರುಗಾಗ್ಲಿ ಕರ್ದು ಕುರುಕಾಗ್ಲಿಕ್ಕೆ ಇಲ್ಲಿ ಅಡಿ ಬರ್ತದೆ ಕೆಳಗಡೆ ಪಾತ್ರೆದ್ದು. ಅದು ಬೇರೆ ಸ್ಪೀಡ್ ಉಂಟಂತ ನಾನು ನೋಡಲಿಲ್ಲ. ನಾವು ಇನ್ನೊಂದ್ಸಲ ಮಾಡಿ ಸಹ ರೆಡಿ ಆಯಿತು. ಮತ್ತು ನಾವು ಮೊದಲೆಲ್ಲ ತುಳುವಲ್ಲಿ ವಿಡಿಯೋ ಮಾಡ್ತಿದ್ದೇವೆ, ಹಾಗೆ ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಅದನ್ನು ನಾವು ಕನ್ನಡದಲ್ಲಿ ಮಾಡಿದ್ದೇವೆ. ಹಾಗೆ ನಮಗೆ ತುಂಬ ಖುಷಿಯಾದ ಕನ್ನಡದಲ್ಲಿ ಮಾತಾಡಿದ್ರೆ ಒಂದು ಮಜಾ ಇರ್ತದೆ. ಹಾಗೆ ನಾವು ಕನ್ನಡ ಸಹ ಮಾತಾಡ್ತೇವೆ, ಚೆಂದ ತುಳು ಸಹ ಮಾತಾಡ್ತೇವೆ. ಹಾಗೆ ಅದು ರೆಸಿಪಿ ತೋರ್ಸಾ ನೋಡಿ, ಅದನ್ನು ಈ ಥರ ಅಡ್ಡ ಇಟ್ಕೊ, ಇಲ್ಲ ಹಾಗೆಲ್ಲ ಮಾರಾಯಿ ಇದೆಂತ ಹೀಗೆ ನೋಡಿ, ನಿಮಗೆ ಕಾಣ್ತುಂಟಾ? ಹೀಗೆ ಬೇರೆಯವರ ಕುಕ್ ಮಾಡೋದನ್ನು ನೋಡಿ ಈ ಥರದ್ದೇ ರೆಸಿಪಿಯನ್ನು ಟ್ರೈ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಗಾಯ್ಸ್, ಸೆಕೆಂಡ್ ಟೈಮ್ ಇದ್ದು ಕೂಡ ಎಲ್ಲ ಖಾಲಿ, ಎಲ್ಲ ಅಜ್ಜಿಗೆಲ್ಲ ಕೊಟ್ವಿ. ಇದು ರಘು ಹೇಗಾಯ್ತು? ಸೂಪರ್ ಆಗಿತ್ತು. ಇದು ಅದ ಮೊದಲು ಮಾಡೋಕ್ಕಿಂತ ಸೆಕೆಂಡ್ ಇದ್ದು ಬೆಟರ್ ಆಗಿತ್ತು. ನೀನು ಹೇಳ ಅಲ್ಲ, ಒಪಿನಿಯನ್ ಎಲ್ಲ ನಿಂದು ಒಬ್ಳಿದು ಹೇಗಾಯ್ತು? ಹೇಗಿತ್ತು? ನೀನು ಮಾಡುವಾಗ ಹೇಗಿತ್ತು? ಸೂಪರ್ ಇತ್ತು. ಮೊದ್ಲಿದ್ದು ಒಳ್ಳೆ ಇತ್ತ, ಸೆಕೆಂಡ್ ಟೈಮ್ ಮಾಡಿದ್ ಒಳ್ಳೆ ಇತ್ತ? ಸೆಕೆಂಡ್ ಇದ್ದು ಹೌದಾ? ಒಳ್ಳೆದಿತ್ತು. ಇದು ರಘು ಸ್ಪೆಷಲ್. ನೀನ್ ಹೇಳ ಹೇಗಿತ್ತು? ಹೇಗಿತ್ತು ಹೇಳ. ಉಪ್ಪು ಜಾಸ್ತಿ ಆಯ್ತು. ನಮ್ಗೆ ದೊಡ್ಡ ಮಲಗಿದ್ದಾರೆ. ಅಲ್ಲ, ಕೆಲವರಿಗೆ ಉಪ್ಪು ಜಾಸ್ತಿ ಆದಂತೆ, ದೊಡ್ಡಗೆ ಮತ್ತೆ ಅಲ್ಲ ಅಜ್ಜಿಗೆ ಮತ್ತೆ ಅಣ್ಣನಿಗೆ ಅಂತ. ನಮ್ಗೆ ಉಪ್ಪು ಕರೆಕ್ಟ್ ಆಗಿತ್ತು. ನಿಮ್ಗೆ ಹೇಗಿತ್ತು? ಉಪ್ಪು ಜಾಸ್ತಿ ಚಪ್ಪೆ. ಇವರಿಗೆ ಉಪ್ಪು ಚಪ್ಪೆ ಅಂತ. ಎಂತ ಒಬ್ಬೊಬ್ರಿಗೆ ಬಾಯಿಗೆ ಒಬ್ಬೊಬ್ರು ತರ. ಈಗ ಇವನ್ ಜೊತೆ ಕೇಳೋಣ, ನಿಂಗೆ ಹೇಗಿತ್ತ? ಅಲ್ಲ, ಫಸ್ಟ್ ಇದ್ದು ಒಳ್ಳೇದಿತ್ತ, ಸೆಕೆಂಡ್ ಇದ್ದ? ನಿಂಗೆ ಹೇಗಿತ್ತ? ಪರ್ಫೆಕ್ಟ್. ಹೌದು, ಸೆಕೆಂಡ್ ಟೈಮ್ ಮಾಡಿದ್ವಲ್ಲ ಅದು ಮತ್ತೆ ಸೂಪರ್ ಆಗಿತ್ತು. ಯಾಕಂದ್ರೆ 2 ಎಗ್ ಹಾಕಿದ್ವಿ. ಮತ್ತೆ ಸ್ಟಾರ್ಟಿಂಗ್ ಎಂತಂದ್ರೆ ಸ್ವಲ್ಪ ನಾವು ಜಸ್ಟ್ ಟ್ರೈಗೋಸ್ಕರ ಮಾಡಿದ್ವಿ ಆಯ್ತಾ. ಒಂದು ಸ್ವಲ್ಪ ಇದು ಆಲೂಗಡ್ಡೆ ಅಂತ ಹಾಕೊಂಡಿದ್ವಿ. ಸೆಕೆಂಡ್ ಟೈಮ್ ಎಲ್ಲ ಆಲೂಗಡ್ಡೆ ಹಾಕೊಂಡು ಫುಲ್ ಫ್ರೈ ಮಾಡಿದ್ವಿ. ತುಂಬ ಚೆಂದ ಆಗಿತ್ತು ಸೆಕೆಂಡ್ ಟೈಮ್. ಆದರೆ ಹಂಚುವಂಥ ವೀಡಿಯೋ ನನಗೆ ಮಾಡಲಿಕ್ಕೆ ನೆನಪಾಗಲಿಲ್ಲ. ಹಾಗೆ ಸೂಪರ್ ಆಗಿತ್ತು. ಇನ್ನು ನಾವು ಯಾವಾಗಲೂ ನಮಗೆ ಎಂಥದ್ದು ತಿನ್ಬೇಕಂತ ಆಸೆ ಆದಾಗ ಬಟಾಟೆ ಮತ್ತು ಎಗ್ಗಿದ್ದಾಗ ಟ್ರೈ ಮಾಡ್ಬೋದು.